ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ನವೆಂಬರ್ 2000. ಮಾನ್ಯ ಸಭಾಧ್ಯಕ್ಷರೇ, ಈ ಆಯವ್ಯಯವು 4ನೇ ಪಂಚವಾರ್ಷಿಕ ಯೋಜನೆಯ ಯಶಸ್ವಿ ಮುಕ್ತಾಯವನ್ನು ಮತ್ತು ಹಿಂದಿನ ಎಲ್ಲ ಪಂಚವಾರ್ಷಿಕ ಯೋಜನೆಗಳ ಒಟ್ಟು ಆರ್ಥಿಕ ವಿನಿಯೋಗಕ್ಕಿಂತ ಹೆಚ್ಚಿನದಾದ ಬಹು ಭಾರೀ ಪ್ರಮಾಣದ 5ನೇ ಯೋಜನೆಯ ಪ್ರಾರಂಭವನ್ನು ಸೂಚಿಸುತ್ತದೆ. ಈ ಪ್ರಮಾಣದ ಅಭಿವೃದ್ಧಿ ಪ್ರಯತ್ನಕ್ಕೆ ಉನ್ನತ ಮಟ್ಟದ ರಚನಾತ್ಮಕ ಕಾರ್ಯಚಟುವಟಿಕೆಯೂ ದೃಢ ನಿರ್ಧಾರವೂ ಮತ್ತು ಶಿಸ್ತು ಅತ್ಯಗತ್ಯ. ಕರ್ನಾಟಕದ ಜನತೆಯು ಈ ಮಹಾ ಪ್ರಯತ್ನಕ್ಕೆ ಶಕ್ತರಾಗಿದ್ದಾರೆಂದು ಮತ್ತು ಪ್ರಸಂಗದ ಸಂದರ್ಭವನ್ನರಿತು ವರ್ತಿಸುವುದೆಂದು ನಾನು ನಂಬಿದ್ದೇನೆ. ಕಳೆದ 2 ವರ್ಷಗಳು ಕಷ್ಟ ಕಾರ್ಪಣ್ಯದ ಅವಧಿಯಾಗಿದ್ದರೂ ಈ ಅವಧಿಯಲ್ಲಿ ಅನೇಕ ಸಾಧನೆಗಳು ಆದುದು ಉಂಟು. ಈ ಅವಧಿಯಲ್ಲಿ ನಾವು ಅಭೂತಪೂರ್ವ ಕ್ಷಾಮವನ್ನು ಎದುರಿಸಬೇಕಾಯಿತು. ಇದಕ್ಕಾಗಿ ಸರ್ಕಾರವು ಮತ್ತು ಕ್ಷಾಮ ಪೀಡಿತ ಪ್ರದೇಶದ ಜನತೆಯು ಅಪಾರ ಪ್ರಯತ್ನಗಳನ್ನು ಮಾಡಬೇಕಾಯಿತು. ಈ ಬೃಹತ್ ಪ್ರಮಾಣದ ಕ್ಷಾಮ ನಿವಾರಣೆ ಮತ್ತು ಅಭಿವೃದ್ಧಿ ಪ್ರಯತ್ನದಿಂದ ಕಷ್ಟಕಾಲದಲ್ಲಿ ಜನತೆಗೆ ಸಹಾಯ ಒದಗಿತಲ್ಲದೆ ಇದರಿಂದ ಅಭಾವಪೀಡಿತ ಪ್ರದೇಶಗಳಲ್ಲಿ ರಚನಾತ್ಮಕ ಕಾರ್ಯವು ಸಾಕಷ್ಟು ಬಲಗೊಂಡಿದೆ. ಭಾರತ ಸರ್ಕಾರದ ಸಹಾಯದಿಂದ ತ್ವರಿತಗೊಂಡಿರುವ ಕಾಳಿ ನದಿ ಜಲವಿದ್ಯುತ್ ಯೋಜನೆಯು ತುಂಬ ಮಹತ್ವಪೂರ್ಣವಾದುದು. ಈ ಯೋಜನೆಯು ಮುಂದಿನ 10 ವರ್ಷಗಳ ಅವಧಿಯಲ್ಲಿ ಬೃಹತ್ ಪ್ರಮಾಣದ ವಿದ್ಯುದುತ್ಪಾದನೆಗೆ ಅಸ್ತಿಭಾರವಾಗುವುದು. ಈ ವಿಚಾರದಲ್ಲಿ ಕಳೆದ ವರ್ಷ ಅಕ್ಟೋಬರ್ 21ನೇ ದಿನಾಂಕದಂದು ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಯೋಜನೆಗೆ ಸಂಬಂಧಿಸಿದಂತೆ ಸೂಪಾ ಅಣೆಕಟ್ಟಿನ ಪ್ರಾರಂಭೋತ್ಸವವನ್ನು ನೆರವೇರಿಸಿದರು. ಇದು ಕರ್ನಾಟಕದಲ್ಲಿ ಜಲವಿದ್ಯುತ್ ಸಂಪನ್ಮೂಲಗಳು ಸಮೃದ್ಧವಾಗಿದೆ ಎಂದು ಮತ್ತು ಆ ಸಂಪನ್ಮೂಲಗಳನ್ನು ಆದ್ಯತಾ ಕ್ರಮದಲ್ಲಿ ಅಭಿವೃದ್ಧಿಗೊಳಿಸುವುದು ಅವಶ್ಯವೆಂಬ ವಿಚಾರಕ್ಕೆ ಸಾಂಕೇತಿಕವಾಗಿದೆ. ಕಾಳಿ ನದಿ ಯೋಜನೆ ಮತ್ತು ಕಾವೇರಿ ಕಣಿವೆ ಯೋಜನೆಗಳು ಹಾಗೂ ಕೃಷ್ಣಾ ಕಣಿವೆ ನೀರಾವರಿ ಯೋಜನೆಗಳು 5ನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ ಸೇರ್ಪಡೆಯಾಗಿರುವ ಸಂಗತಿ ನಮ್ಮ ರಾಜ್ಯಕ್ಕೆ ಶುಭ ಸೂಚಕವಾಗಿದೆ. ನಮ್ಮ ಪಂಚವಾರ್ಷಿಕ ಯೋಜನೆಯಲ್ಲಿ ನೀರಾವರಿ ಮತ್ತು ವಿದ್ಯುಚ್ಛಕ್ತಿಗೆ ವಿಶೇಷ ಪ್ರಾಶಸ್ತ್ಯ ನೀಡಲಾಗಿದೆ. ಸಮಾಜ ಸೇವೆಗಳೂ ಸೇರಿದಂತೆ ಅಭಿವೃದ್ಧಿಯ ಇತರ ಎಲ್ಲ ಕಾರ್ಯಗಳಿಗೆ ಯಥೋಚಿತ ಗಮನ ನೀಡುವುದು ಅಗತ್ಯ. ನಾನಾ ಬಗೆಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರಣಗಳಿಂದಾಗಿ ರಾಷ್ಟ್ರವು ಅತ್ಯಂತ ಸಂಕಷ್ಟದಲ್ಲಿರುವ ಈ ಸಮಯದಲ್ಲಿ ಇವುಗಳಿಗೆ ಹಣ ಒದಗಿಸಲು ವಿಶೇಷ ಶ್ರಮವಹಿಸಬೇಕಾಯಿತು. ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಭವಿಷ್ಯದ ಹಿತದೃಷ್ಟಿಯಿಂದ ಈ ಪ್ರಯತ್ನ ಕೈಗೊಳ್ಳುವುದು ಅತ್ಯವಶ್ಯ. ಮಾನವ ಸಂತೃಪ್ತಿಯನ್ನು ಅಧಿಕಗೊಳಿಸುವ ದೃಷ್ಟಿಯಿಂದ ಕೇವಲ ರಾಷ್ಟ್ರೀಯ ವರಮಾನದ ಗಾತ್ರವನ್ನಾಗಲಿ ಅಥವಾ ಬೆಳವಣಿಗೆಯ ಗತಿಯನ್ನಾಗಲಿ ಗಮನಿಸುವುದಷ್ಟೇ ವಿಶೇಷ ಮಹತ್ವದ್ದಾಗಿರದೆ ಅದರ ಸಾರಭೂತವಾದ ಅಂಶವನ್ನು ಬೆಳವಣಿಗೆಯ ಸ್ವರೂಪವನ್ನು ಅರಿತುಕೊಳ್ಳುವುದೇ ಈ 5ನೆಯ ಯೋಜನೆಯ ಪ್ರಮುಖ ಲಕ್ಷಣವಾಗಿದೆ.
ಸಮಾಜದ ದುರ್ಬಲ ವರ್ಗಗಳಿಗೆ ನೇರ ಪ್ರಯೋಜನ ನೀಡಲು ಉದ್ದೇಶಿಸಿದ ಕನಿಷ್ಠ ಅಗತ್ಯತೆಯ ಕಾರ್ಯಕ್ರಮದ ಮೇರೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಾಥಮಿಕ ಶಿಕ್ಷಣ, ಆರೋಗ್ಯ ಸೇವೆ, ನೀರು ಪೂರೈಕೆ, ರಸ್ತೆ ನಿರ್ಮಾಣ ಮತ್ತು ವಿದ್ಯುದೀಕರಣ ಇವುಗಳನ್ನು ರಾಷ್ಟ್ರೀಯ ಮಟ್ಟಕ್ಕೆ ತರಲಾಗುವುದು. ಪೌಷ್ಟಿಕ ಆಹಾರವನ್ನು ಒದಗಿಸುವುದು, ಕೊಳಚೆ ನಿರ್ಮೂಲನ ಮಾಡುವುದು ಮತ್ತು ಭೂಹೀನ ಕಾರ್ಮಿಕರಿಗೆ ಮನೆ ನಿವೇಶನ ಒದಗಿಸುವುದು. ಹರಿಜನ ಗಿರಿಜನರ ಹಾಗೂ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ನಿಮ್ಮ ಜನತೆಯ ಕ್ಷೇಮಾಭಿವೃದ್ಧಿಗೆ ಸೂಕ್ತ ಗಮನ ನೀಡಲಾಗುವುದು. ಅನೇಕ ಯೋಜನೆಗಳನ್ನು ರೂಪಿಸಲಾಗಿದ್ದು ಅವುಗಳನ್ನು ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಸಿಕೊಂಡು ಕಾರ್ಯಗತಗೊಳಿಸಲಾಗುವುದು. 4ನೆಯ ಯೋಜನೆಯಲ್ಲಿ ಹರಿಜನ ಗಿರಿಜನ ಮತ್ತು ಇತರ ಹಿಂದುಳಿದ ವರ್ಗಗಳ ಜನರ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ 5 ಕೋಟಿ ರೂಪಾಯಿ ವೆಚ್ಚದ ಅಂದಾಜು ಮಾಡಲಾಗಿದೆ. ಈ ವೆಚ್ಚವನ್ನು ರಾಜ್ಯದ 5ನೆಯ ಯೋಜನೆಯಲ್ಲಿ ಇನ್ನಷ್ಟು ಹೆಚ್ಚಿಸಲಾಗುವುದು. ಇದರ ಹೆಚ್ಚಿನ ಭಾಗವನ್ನು ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಿಕೊಳ್ಳಲಾಗುವುದು. ಉಳಿದುದನ್ನು ಆರ್ಥಿಕ ಅಭಿವೃದ್ಧಿಗಾಗಿ, ಗೃಹ ನಿರ್ಮಾಣಕ್ಕಾಗಿ ಮತ್ತು ಆರೋಗ್ಯದ ಸೇವೆಗಳ ಬಗೆಗೆ ಉಪಯೋಗಿಸಿಕೊಳ್ಳಲಾಗುವುದು ಎಂದು ನಾನು ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡುತ್ತೇನೆ ಹಾಗೂ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಾನ್ಯರೇ, ಆನೇಕಲ್ ಪುರಸಭೆಯಲ್ಲಿ 2ನೇ ದರ್ಜೆ ಸಹಾಯಕರ ಒಂದು ಹುದ್ದೆಯನ್ನು ಸೃಷ್ಟಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ನಡವಳಿಕೆಯ ವಿವರಗಳನ್ನು ತಮ್ಮ ಅವಗಾಹನೆಗಾಗಿ ಇದರೊಡನೆ ಲಗತ್ತಿಸಿದೆ ಹಾಗೂ ಇದು ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಪುರಸಭೆ ಎಂಬ ಸಂಗತಿಯು ತಮಗೆ ತಿಳಿದಿರುತ್ತದೆ. ಇಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯು ಮತ್ತು 2ನೇ ದರ್ಜೆ ಸಹಾಯಕರುಗಳ ಹುದ್ದೆಗಳಿದ್ದು ಇವು ಬಹಳ ಹಿಂದೆ ಮಂಜೂರಾದ ಹುದ್ದೆಗಳು. ಸಾಕಷ್ಟು ಸಿಬ್ಬಂದಿಗಳು ಇಲ್ಲದೆ ಅನೇಕ ಕೆಲಸಗಳು ನಿಂತು ಹೋಗಿವೆ. ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಈಗ ಕಾಯಂ ಆಗಿರುವ ಪ್ರಥಮ ಮತ್ತು 2 2ನೇ ದರ್ಜೆ ಸಹಾಯಕರನ್ನು ಒಳಗೊಂಡಿರುವ ಈಗಿನ ಸಿಬ್ಬಂದಿಗೆ ಈ ಕಾರ್ಯಾಲಯದ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲವಾಗಿದೆ. ಈ ಸಿಬ್ಬಂದಿ ವರ್ಗವು ಈ ಕಚೇರಿಯ ಕೆಲಸಕ್ಕೆ ಏನೇನೂ ಸಾಲದು. ಮೇಲೆ ವಿವರಿಸಿದ ಕಾರಣಗಳಿಂದಾಗಿ ಇನ್ನೊಬ್ಬ ಸಹಾಯಕರು ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ದಿನೇ ದಿನೇ ಈ ಕಚೇರಿಯ ಕೆಲಸ ಹೆಚ್ಚುತ್ತಿದೆ. ಆನೇಕಲ್ಲಿಗಿಂತ ಕಡಿಮೆ ಜನಸಂಖ್ಯೆಯಿಂದ ಕೂಡಿರುವ ಮಾಗಡಿ ಪುರಸಭಾ ಮಂಡಳಿಯಲ್ಲಿ ಕಾಯಂ ಆಗಿ ಒಬ್ಬ ಪ್ರಥಮ ದರ್ಜೆ ಸಹಾಯಕರು ಮತ್ತು 3 2ನೇ ದರ್ಜೆ ಸಹಾಯಕರು ಇದ್ದಾರೆ ಎಂಬ ಅಂಶ ತಮಗೆ ತಿಳಿದಿದೆ. ಆದ್ದರಿಂದ ತಾವು ಕಾಯಂ 2ನೇ ದರ್ಜೆ ಸಹಾಯಕರ ಒಂದು ಹೆಚ್ಚಿನ ಹುದ್ದೆಯನ್ನು ಈ ಕಾರ್ಯಾಲಯಕ್ಕೆ ಮಂಜೂರು ಮಾಡುವಂತೆ ಬೆಂಗಳೂರು ವಿಭಾಗಾಧಿಕಾರಿಗಳಿಗೆ ಶಿಫಾರಸು ಮಾಡಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ಳುವಂತೆ ಈ ಮಂಡಳಿ ಸರ್ವಾನುಮತದಿಂದ ತೀರ್ಮಾನಿಸಿದೆ. ನಿಮ್ಮ ಅನುಮೋದನೆಯನ್ನು ಲೆಕ್ಕಪತ್ರ, ತನಿಖೆ, ಆಕ್ಷೇಪಗಳಿಗೆ ಹೊರತಾಗಿ ಕಾಗದ ಪತ್ರಗಳನ್ನು ನೋಡಿಕೊಳ್ಳುತ್ತಿರುವ ಹಂಗಾಮಿ ಸಹಾಯಕರ
ಸೇವೆಯನ್ನು ಮುಂದುವರಿಸಿದೆ. ಕಾರ್ಯಾಲಯದ ಹಿತಾಸಕ್ತಿಯಿಂದ ಕೈಗೊಂಡಿರುವ ಈ ಕ್ರಮವನ್ನು ಪರಿಶೀಲಿಸಬೇಕಾಗಿ ಕೋರಿದೆ. ತಮ್ಮ ವಿಶ್ವಾಸಿ ಅಧ್ಯಕ್ಷರು.